ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ ಮತ್ತು HSR ಬಡಾವಣೆ, ಬೆಂಗಳೂರು. ಆಯುಷ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ ಮತ್ತು ಆಯುರ್ವೇದ ದಿನಚರಿ ಸೆಗ್ಮೆಂಟಿಗೆ ಸ್ವಾಗತ. ಆಯುರ್ವೇದ ದಿನಚರಿಯನ್ನು ನಾವು ಮಾತಾಡ್ತಿರುವಾಗ ನನಗೆ ಇತ್ತೀಚೆಗೆ ಆದಂಥ ಒಂದು ಘಟನೆ, ನಮ್ಮ ಕ್ಲಿನಿಕ್ನಲ್ಲಿ ಒಬ್ಬರು ಬಂದುಬಿಟ್ಟು ಹೊಟ್ಟೆ ಉಬ್ಬರ ಆಗುತ್ತೆ ಸರ್ ತುಂಬ ಅಂತ ಅವರ ಕಂಪ್ಲೇಂಟು ಅಥವಾ ಅವರ ಕೇಸು. ಇನ್ನು ಅವ್ರು ಹೇಳೋದೇನಪ್ಪ ಅಂತ ಹೇಳಿದರೆ, ಸರ್ ನಾನು ವಾಕಿಂಗ್ ತುಂಬ ಚೆನ್ನಾಗಿ ಮಾಡ್ತೇನೆ ಸರ್, ಪ್ರತಿನಿತ್ಯವೂ ನಾನು 10,000 to 12,000 ಸ್ಟೆಪ್ಸ್ಗಳನ್ನು ನಡಿತೇನೆ, ಆಮೇಲೆ ಕರೆಕ್ಟಾಗಿ ನಂದು ಫುಡ್ಡೆಲ್ಲ ಸರಿಯಾಗಿದೆ ಅಂದರೂ ಕೂಡ ಈ ಬ್ಲೋಟಿಂಗ್ ಇಶ್ಯೂ ತುಂಬ ಇದೆ ಸರ್, ಹೊಟ್ಟೆ ಊದ್ಕೊಂಡಂಗಾಗುತ್ತೆ, ಯಾಕಾಗುತ್ತೆ ಸರ್ ಅಂತ ಹೇಳುವಾಗ ನಾವು ಹಿಸ್ಟ್ರಿಯನ್ನು ತಗೊಳ್ತಾ ಹೋದಾಗ, ಅವ್ರ ಜೊತೆ ಚರ್ಚೆ ಮಾಡ್ತಿರುವಾಗ, ಹೌದು ಸರ್ ಎಲ್ಲ ಸರಿಯಾಗಿದೆ, ಇನ್ನು ವಾಕಿಂಗ್ ಯಾವಾಗ ಸರ್ ಬೆಳಿಗ್ಗೆ ಮಾಡ್ತೀರಾ ನೀವು ಅಂತ ಪ್ರಶ್ನೆ ಕೇಳಿದಾಗ, ಇಲ್ಲ ಸರ್ ಮಧ್ಯಾಹ್ನ ಊಟ ಆದಮೇಲೆ ಆಫೀಸಲ್ಲಿ ಒಂದು ಸ್ವಲ್ಪ ವಾಕಿಂಗ್ ಮಾಡ್ತೇನೆ, ರಾತ್ರಿ ಊಟ ಆದಮೇಲೆ ಮನೆ ಸುತ್ತ ಒಂದು ಸ್ವಲ್ಪ ವಾಕಿಂಗ್ ಮಾಡ್ತೇನೆ ಸರ್, ಎಲ್ಲ ಸೇರಿ ಒಂದು 10,000 12,000 ಸ್ಟೆಪ್ಸ್ ಆಗುತ್ತೆ ಅಂತ ಹೇಳಿದರು. ಸೊ ಈ ಊಟ ಆದಮೇಲೆ ಏನು ವಾಕಿಂಗ್ ಮಾಡುವಂಥ ಕನ್ಸೆಪ್ಟ್ ಇದೆ, ಇದರ ಬಗ್ಗೆ ನಾನು ಇವತ್ತು ಹೇಳಲಿಕ್ಕಿದ್ದೇನೆ ಇಲ್ಲಿ. ಮೊದಲನೇದಾಗಿ ಇದು ಸರಿನಾ ತಪ್ಪಾ ಅಂತ ಕೇಳೋರಿಗೆ ಇದು ಖಂಡಿತವಾಗ್ಲೂ ತಪ್ಪು. ಇದು ನಾವು ಕ್ರಮೇಣವಾಗಿ ಹಾಗೆ ಅಂದರೆ ತುಂಬ ಜಾಸ್ತಿ ಫಾಲೋ ಮಾಡ್ತಾ ಹೋದ್ವಿ, ಲಾಂಗರ್ ರನ್ನಲ್ಲಿ ಫಾಲೋ ಮಾಡ್ತಾ ಹೋದ್ವಿ ಹೀಗೆ ಅಂತ ಹೇಳಿದರೆ ನಮ್ಮ ಆರೋಗ್ಯದ ಮೇಲೆ ಗಂಭೀರವಾದಂತಹ ಪರಿಣಾಮ ಬೀರುವಂಥ ಸಾಧ್ಯತೆಗಳಿರುತ್ತೆ. ನಾನು ಕ್ಲಿಯರಾಗಿ ಹೇಳಿದ್ದೇನೆ, ಆಯುರ್ವೇದದಲ್ಲಾಗಲಿ ಸುಭಾಷಿತದಲ್ಲಾಗಲಿ ಊಟ ಆದ ಮೇಲೆ ಸ್ನಾನ ಮಾಡೋದಾಗಲಿ, ಸ್ವಿಮ್ಮಿಂಗ್ ಮಾಡೋದಾಗಲಿ, ಅಥವಾ ಜಂಪಿಂಗ್ ಮಾಡೋದಾಗಲಿ, ಜಾಗಿಂಗ್ ಮಾಡೋದಾಗಲಿ, ರನ್ನಿಂಗ್ ಮಾಡೋದಾಗಲಿ, ವಾಕಿಂಗ್ ಮಾಡೋದಾಗಲಿ, ವ್ಯಾಯಾಮ ಮಾಡೋದಾಗಲಿ, ಇದೆಲ್ಲ ಕೂಡ ನಿಷಿದ್ಧವಾದಂಥದ್ದು. ಮತ್ತೊಂದು ಹೇಳಿಕೆ ಏನಿದೆ ಅಂತ ಹೇಳಿದರೆ, ಯಾರು ಊಟವನ್ನು ಮಾಡಿಬಿಟ್ಟು ಓಡ್ಕೊಂಡು ಹೋಗ್ತಾರೆ ಅವರ ಹಿಂದೆ ಯಮದೂತರು ಕೂಡ ಓಡ್ತಾ ಇರ್ತಾರೆ ಅಂತೆ, ಅಂದರೆ ಅವ್ರನ್ನ ತೊಗೊಂಡು ಹೋಗೋದಕ್ಕೆ ಅಂತ. ಏನು ಸರ್ ಹಿಂಗೆಲ್ಲ ಮಾತಾಡ್ತಾ ಇದ್ದಾರೆ, ಹೆದರ್ಸ್ತಾ ಇದ್ದಾರೆ ಅಂತ ಹೇಳಿದರೆ ಇದು ನಿಜವಾದ ಕನ್ಸೆಪ್ಟ್. ಸೊ ಊಟ ಆದಮೇಲೆ ಏನು ಮಾಡಬೇಕು ಅನ್ನುವುದನ್ನು ಆಯುರ್ವೇದದಲ್ಲಿ ತುಂಬ ಸಂಕ್ಷಿಪ್ತವಾಗಿ ಮತ್ತು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಪ್ರತಿ ಊಟ ಆದಮೇಲೆ, ಏನು ಸರ್ ಇದು ಬರೀ ಡಿನ್ನರ್ ಆದಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ಅಂತ ಹೇಳಿದರೆ, ಪ್ರತಿ ಊಟ ಆದಮೇಲೆ ಇವತ್ತು ನಾವು ನೋಡ್ತಾ ಇದ್ದೇವೆ, ಊಟ ಆದ ತಕ್ಷಣವೇ ಬಸ್ಸಲ್ಲಿ ಹೋಗುವಂಥದ್ದನ್ನು, ಊಟ ಆದ ತಕ್ಷಣ 2 ವೀಲರಲ್ಲಿ ಹೋಗುವಂಥದ್ದನ್ನು, ಬೈಕಲ್ಲಿ ಹೋಗುವಂಥದ್ದನ್ನು, ಆಟೋದಲ್ಲಿ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅವರಿಗೆಲ್ಲ ಕೂಡ ಜಠರಕ್ಕೆ ಸಂಬಂಧಪಟ್ಟಂಥ ಕಾಯಿಲೆಗಳು ಹುಟ್ಟುಕೊಳ್ತಾ ಇದೆ. ಅದು IBS ಆಗಿರ್ಬೋದು, ಕ್ರಾನ್ಸ್ ಡಿಸೀಸ್ ಆಗಿರ್ಬೋದು, ಕೋಲೈಟಿಸ್ ಆಗಿರ್ಬೋದು, ಸ್ಮಾಲ್ ಇಂಟೆಸ್ಟಿನಲ್ ಬ್ಯಾಕ್ಟೀರಿಯಲ್ ಓವರ್ ಗ್ರೋತ್ ಆಗಿರ್ಬೋದು, ಆ್ಯಸಿಡಿಟಿ ಆಗಿರ್ಬೋದು, ಬ್ಲೋಟಿಂಗ್ ಆಗಿರ್ಬೋದು, GERD ಆಗಿರ್ಬೋದು, ಮತ್ತೊಂದು ಯಾವುದೋ ಆಗಿರ್ಬೋದು. ಇದೆಲ್ಲ ಕೂಡ ಏನಕ್ಕಾಗ್ತಿದೆ ಅಂತ ಹೇಳಿದರೆ, ನಾವು ಎಷ್ಟು ಮೈಂಡ್ಫುಲ್ಲಾಗಿ ತಿನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇರ್ತೇನೆ. ಗಮನ ಇಟ್ಟುಬಿಟ್ಟು ತಿನ್ನಬೇಕು, ಮೊಬೈಲ್ ನೋಡ್ಕೊಂಡು ತಿನ್ನಬಾರ್ದು, ಮಾತಾಡ್ಕೊಂಡು ತಿನ್ನಬಾರ್ದು, TV ನೋಡ್ಕೊಂಡು ತಿನ್ನಬಾರ್ದು ಅಂತ. ಅಷ್ಟೇ ನಾವು ಡೈಜೆಷನ್ ಆಗುವಾಗ, ಪಚನಕ್ರಿಯೆ ಆಗುವಾಗಲೂ ಕೂಡ ಮೈಂಡ್ಫುಲ್ಲಾಗಿರಬೇಕು. ನೋಡಿ ಎಷ್ಟೊಂದು ಚೆನ್ನಾಗಿದೆ ರೆಫರೆನ್ಸು ಅಂತ. ನಮ್ಮ ಡೈಜೆಷನ್ ಆಗುವಾಗ ನಾವು ಈರ್ಷ್ಯಲ್ಲಿದ್ದೇವೆ ಅಥವಾ ಸೇಡಿನಲ್ಲಿದ್ದೇವೆ, ಸಿಟ್ಟಿನಲ್ಲಿದ್ದೇವೆ ಅಂತ ಹೇಳಿದರೆ, ಆ ಡೈಜೆಸ್ಟ್ ಆಗಿರುವಂಥ ಫುಡ್ಡು ಅದಕ್ಕೆ ಫ್ಯೂಲ್ ಆಗುತ್ತೆ ಅಂತ. ಇವಾಗ ನಾನು ಫುಡ್ಡು ತಿನ್ಕೊಂಡ್ಬಿಟ್ಟಿದ್ದೇನೆ, ಚೆನ್ನಾಗಿ ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡ್ಬಿಟ್ಟು ಯಾರ ಮೇಲೂ ಸಿಟ್ಟು ಇಟ್ಕೊಂಡ್ಬಿಟ್ಟು ನಾನು ಕೂತ್ಕೊಂಡಿದ್ದೇನೆ ಅಂತ ಹೇಳಿದರೆ, ಆ ಡೈಜೆಸ್ಟ್ ಆಗಿರುವಂಥ ಫುಡ್ಡೆಲ್ಲ ಅದಕ್ಕೆ ಯುಟಿಲೈಸ್ ಆಗುತ್ತೆ ಅಂತ ಒಂದು ಹೇಳಿಕೆ. ತುಂಬ ಸತ್ಯ ಇರಲಿಕ್ಕಿಲ್ಲ, ಆದರೆ ಈ ರೀತಿ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ನೋಡಿ, ಈ ಡೈಜೆಷನ್ ಅಂತ ಹೇಳುವುದು ಬರೀ ಶರೀರಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಮನಸ್ಸಿಗೂ ಕೂಡ ಸಂಬಂಧಪಟ್ಟದ್ದು. ಅದಕ್ಕೆ ಊಟ ಆದ ತಕ್ಷಣ ವಾಕಿಂಗ್ ಮಾಡೋದು ನಿಷಿದ್ಧವಾದದ್ದು, ಮಾಡಲಿಕ್ಕೆ ಹೋಗಬಾರ್ದು. ನಾನು ತುಂಬ ಜನ ನೋಡ್ತಾ ಇರ್ತೇನೆ, ಸರ್ ಜಸ್ಟ್ ಊಟ ಆಯಿತು ಸರ್, ಇವಾಗ ಸ್ವಿಮ್ಮಿಂಗ್ ಹೋಗ್ತಿದ್ದೇನೆ ಅಂತ. ಒಳ್ಳೆಯದಲ್ಲ. ಯಾವುದೇ ವ್ಯಾಯಾಮದ ಚಟುವಟಿಕೆ ಊಟ ಆದ ಮೇಲೆ ಒಳ್ಳೆಯದಲ್ಲ. ಅದೆಷ್ಟೇ ಲೈಟಾಗಿ ತಿಂದಿರಿ ನೀವು, ಅದು ಡೈಜೆಸ್ಟ್ ಆಗೋವರೆಗೂ ವೆಯ್ಟ್ ಮಾಡಬೇಕು. ಊಟ ಆದಮೇಲೆ ಅಭ್ಯಂಗ, ಸರ್ ಅಭ್ಯಂಗ ಮಾಡಿಸ್ಲಿಕ್ಕೆ ಹೇಳಿದಾರೆ ಸರ್, ಊಟ ಜಸ್ಟ್ ಆಯಿತು ಇವಾಗ ಅಭ್ಯಂಗ ಮಾಡ್ಕೊಂಬರ್ತೇನೆ ಸರ್, ಆಗಲ್ಲ, ಒಳ್ಳೆಯದಲ್ಲ. ಊಟ ಆದಮೇಲೆ ಏನು ಮಾಡಬೇಕು ಅಂತ ಇರೋದು ಕ್ಲಿಯರಾಗಿ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದೆ. ಊಟ ಆದಮೇಲೆ 100 ಹೆಜ್ಜೆಯನ್ನು ಮಾತ್ರ ನಡೆಯತಕ್ಕದ್ದು, 100 ಹೆಜ್ಜೆ 100 ಸ್ಟೆಪ್ಸ್ ಮಾತ್ರ ನಡೆದ್ಬಿಟ್ಟು ಅವರು ಸುಮ್ಮನೆ ಕೂತ್ಕೊಂಡು ಅವರ ಊಟ ಏನು ಮಾಡಿರ್ತಾರೆ ಅದನ್ನು ಜೀರ್ಣ ಆಗೋದಕ್ಕೆ ಅವರು ಇಂಟೆನ್ಷನಲಿ, ಅಂದರೆ ಅದು ನನಗೆ ಒಳ್ಳೆಯದಾಗಿ ಜೀರ್ಣ ಆಗಲಿ ಅಂತ ಮನಸ್ಸಿನಲ್ಲಿ ಅಂದ್ಕೊಂಡು ಬಿಟ್ಟು ಕೂತ್ಕೊಳ್ಬೇಕು. ಸರ್ ನೀವು ಹೇಳೋದು ಕೇಳಿದರೆ ನಾವು ಊಟ ಆದಮೇಲೆ 1 ಅವರ್ ಸುಮ್ಮನೆ ಕೂತ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಿದ್ದೀರಾ ಅಂತ ಹೇಳಿದರೆ, ಅಟ್ಲೀಸ್ಟ್ ಕೂತ್ಕೊಳ್ಳೋದನ್ನು ಮಾಡಿ, ಬೇರೆ ಏನು ಕೆಲಸ ಮಾಡಲಿಕ್ಕೆ ಹೋಗಬೇಡಿ. ಲ್ಯಾಪ್ಟಾಪ್ ಮುಂದೆ ಇರ್ತೇನೆ ಸರ್, ಕೆಲಸ ಮಾಡ್ತಿದ್ದೇನೆ, ಕೂತ್ಕೊಂಡಿದ್ದೇನೆ, ಮಾಡಿ ಪರವಾಗಿಲ್ಲ. ಮ್ಯೂಸಿಕ್ ಕೇಳ್ತಿದ್ದೇನೆ ಸರ್, ಮಾಡಿ ಪರವಾಗಿಲ್ಲ. ಇವನ್ ನಿದ್ರೆ ಕೂಡ ಮಾಡುವಾಗಿಲ್ಲ. ನೋಡಿ ಎಷ್ಟೊಂದು ಲಿಸ್ಟ್ಗಳಲ್ಲಿ ತುಂಬ ಇದೆ. ಊಟ ಆದಮೇಲೆ ಹೇಗೆ ನಾನು ಸ್ವಿಮ್ಮಿಂಗು, ಜಾಗಿಂಗ್ ಎಲ್ಲ ಹೇಳ್ತಿದ್ದೆ, ನಿದ್ರೆ ಆಗಲಿ, ಮೈಥುನ ಆಗಲಿ, ಇದೆಲ್ಲ ಕೂಡ ಒಂದು ಊಟ ಆದಮೇಲೆ ಮಾಡುವಾಗಿಲ್ಲ. ಅದು ಆರೋಗ್ಯದ ಮೇಲೆ ಸೈಡ್ ಎಫೆಕ್ಟ್ಸ್ಗಳನ್ನು ಡೆಫಿನೆಟಾಗಿ ಮಾಡುತ್ತೆ, ಒಳ್ಳೆಯದಲ್ಲ ಅಂತ. ಸೊ ಅವ್ರಿಗೆ ನಾವು ಏನು ಸಜೆಸ್ಟ್ ಮಾಡಿದ್ವಿ ಅಂತ ಹೇಳಿದರೆ, ಪ್ರತಿನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ವಾಕಿಂಗ್ ಮಾಡಿ, ರಾತ್ರಿ ಊಟದಕ್ಕಿಂತ ಮುಂಚೆ 6 ಗಂಟೆನೋ 5 ಗಂಟೆನೋ ಯಾವಾಗ ನಿಮ್ಮ ಕೆಲಸ ಮುಗಿಯುತ್ತೆ ನೀವು ಆವಾಗ ವಾಕಿಂಗ್ ಮಾಡಿ. ಈ ರೀತಿ ನೀವು
ಊಟ ಮಾಡೋಕ್ಕಿಂತ ಮುಂಚೆನೇ ವಾಕಿಂಗ್ ಏನಾದರೂ ಮಾಡಿ ಆಮೇಲೆ 1 ಅವರ್ 2 ಅವರ್ ಬಿಟ್ಬಿಟ್ಟು ಊಟ ಮಾಡಿದ್ರಿ ಅಂತ ಹೇಳಿದರೆ ನಿಮಗೆ ಆ ವಾಕಿಂಗ್ ಮಾಡಿರುವಂಥ ಬೆನಿಫಿಟ್ಸ್ ಕೂಡ ಸಿಗುತ್ತೆ, ಪ್ಲಸ್ ಊಟ ಆದಮೇಲೆ ವಾಕಿಂಗ್ ಮಾಡಿರುವಂಥ ಸೈಡ್ ಎಫೆಕ್ಟ್ಸ್ ಕೂಡ ನಿಮಗೆ ಬರಲ್ಲ. ಸೊ ಇದು ಒಂದು ಇಂಪಾರ್ಟೆಂಟ್ ಕನ್ಸೆಪ್ಟ್. ಊಟ ಆದಮೇಲೆ ಏನು ಮಾಡಬೇಕು ಅಂತ ಕ್ಲಿಯರಾಗಿ ಹೇಳಿದೆ ನಿಮಗೆ. ಇನ್ನೊಂದ್ಸರಿ ಹೇಳ್ತಿದ್ದೇನೆ, ಊಟ ಆದಮೇಲೆ 100 ಹೆಜ್ಜೆನ ಮಾತ್ರ ನಡೀತಕ್ಕದ್ದು. ಅದಾದಮೇಲೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟು ನಿಮ್ಮ ಕೆಲಸ ಏನಿದೆ ಅದನ್ನು ಮಾಡ್ತಾ ಇರಬೇಕು. ಅದು ಬಿಟ್ಟು ನೀವು ಸುಮ್ಮನೆ ಎಕ್ಸಸೈಸ್ ಮಾಡೋದಾಗಲಿ, ಜಿಮ್ಮಿಗೆ ಹೋಗೋದಾಗಲಿ, ಯೋಗ ಮಾಡಿ ಸರ್ ಯೋಗ ಮಾಡಲಿಕ್ಕೆ ಹೇಳಿದ್ರೆ ಪ್ರತಿನಿತ್ಯ ದಿನಚರ್ಯ ಸೆಗ್ಮೆಂಟಲ್ಲಿ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ನೋಡ್ತಾ ಇದ್ದೆ ಸರ್, ಇವಾಗ ಜಸ್ಟ್ ಊಟ ಆಯ್ತು ಸರ್ ಯೋಗ ಮಾಡ್ಕೊಂಬರ್ತೇನೆ ಅಂತ ಹೇಳುವವರಿಗೆ ಒಳ್ಳೆಯದಲ್ಲ. ಅದಕ್ಕಿಂತ ನೀವು ಬೆಳಿಗ್ಗೆ ಮಾಡೋದು ಒಳ್ಳೆಯದು, ಅಥವಾ ಸಂಜೆ ಎಲ್ಲ ಊಟ ನಿಮ್ಮದು ಏನು ಪಚನ ಆಗಿ ಹೋಗಿರುತ್ತೆ 4-5 ಗಂಟೆ ಟೈಮಿಗೆ, ಆ ಟೈಮಲ್ಲಿ ನೀವು ಸ್ವಲ್ಪ ವ್ಯಾಯಾಮ ಮಾಡೋದು ಒಳ್ಳೆಯದು ಅಂತ ಹೇಳ್ತಾ ಈ ಸಂಚಿಕೆ ಮುಗಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಆಯುರ್ವೇದ ದಿನಚರಿ ಸೆಗ್ಮೆಂಟ್ಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನ ತಗೊಂಡು ಬಂದುಬಿಟ್ಟು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ ಮತ್ತು ಸ್ವಸ್ಥರಾಗಿರಿ. ನಮಸ್ಕಾರ.